ಆ್ಯಕ್ಚುಲಿ ಇವಾಗ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಅಂತಂದು. ಗೈಸ್ ಇಲ್ಲಿ ನೋಡಿ, ಇದೆ ಪಾದ ಆಂಜನೇಯನ ಸ್ವಾಮಿದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ನಾವು ಬಂದು ಏನು ಮಾಡ್ತಿದ್ದೀನಿ ಅಂದರೆ, ನಾವು ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅದ್ರ ವ್ಲಾಗ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಬರ್ಡ್ಸ್ ಪ್ಯಾರಡೈಸ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆನ್ ದ ವೇ ಇನ್ನೇನು ನಾವು ಹೊರಟಿದ್ದೀವಿ. ಜೊತೆಗೆ ನಾನು ನಮ್ಮ ಮಮ್ಮಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇನ್ನು ನಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇರೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾವು ಆಂಜನೇಯ ಸ್ವಾಮಿ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ನನಗೆ ಈ ಸ್ಟ್ಯಾಚು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಯಾವಾಗಲೂ ಹೊರಡ್ಬೇಕಾದ್ರೆ ಇಲ್ಲಿ ಬಂದು ಕೈ ಮುಕ್ಕೊಂಡೇ ಹೋಗೋದು. ಸೊ ಏನೋ ಒಂದು ನನಗೆ ಆಂಜನೇಯ ಸ್ವಾಮಿ ಮೇಲೆ ತುಂಬ ನಂಬಿಕೆ ಜಾಸ್ತಿ. ಜೊತೆಲಿ ಇವತ್ತು ನಾವು ನಮ್ಮ ಲೈಕನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ. ಲೈಕಾ ಎಲ್ಲಿ ಹೋಗ್ತಾ ಇದ್ದೀವಿ? ಪಾಪ ಅವಳೆಲ್ಲೋ ಕರ್ಕೊಂಡು ಹೋಯ್ತವ್ರು ನನ್ನ ಅಂತ ನೋಡ್ತಾವಳೆ. ಅಪ್ಪು ಅಂತೂ ಮಾದೇಶ್ವರ ಸಾಂಗ್ ಹಾಕಿದ ತಕ್ಷಣ ಫುಲ್ಲು ಡ್ಯಾನ್ಸ್ ಆಡ್ತಾ ಇದ್ದ. ಅವನಿಗೆ ಜೋಗಿ ಮೂವಿದು ಮಾದೇಶ್ವರ ಸಾಂಗ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನೋಡಿ ಆ ಹಾಡು ಹಾಕಿದ ತಕ್ಷಣ ಅವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಚಿಕ್ಕ ಏಜಿಂದನೂ ನಾನು ಆಲ್ರೆಡಿ ವೀಡಿಯೋದಲ್ಲೆಲ್ಲ ಹಾಕಿರ್ತೀನಿ. ಅವನಿಗೆ ಮಾದೇಶ್ವರ ಸಾಂಗ್, ಜೋಗಿ ಮೂವಿದು ಏಳು ಮಲೆ ಮೇಲೆ ರೇ ಸಾಂಗ್ ಅಂದರೆ ಹೆವಿ ಇಷ್ಟ. ಫುಲ್ ಹಾಡಾಕಿದ ತಕ್ಷಣ ಎಷ್ಟು ಜೋಶಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾನೆ. ನಾವು ಕಾರ್ ಎತ್ತಿದ ತಕ್ಷಣ, ಕಾರ್ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟು ಮಾದೇಶ್ವರ ಸಾಂಗ್ ಹಾಕ್ತೀವಿ. ಇಲ್ಲಾಂದರೆ ಅಣ್ಣ ಮತ್ತು ತಾಯಿ ನನ್ನ ಫೇವ್ರೇಟು ಅಂಬಿರ ಜಾಸ್ತಿ ಅಮ್ಮನೆ ಅವ್ರ ಸಾಂಗ್ ಹಾಕ್ಬಿಡ್ತೀನಿ. ಆಮೇಲೆ ಕಾರಲ್ಲಿ ಸ್ಪೆಕ್ಸ್ ಎತ್ತಿಕ್ಕಿದೆ ಒಂದು, ಅದು ನೋಡಿದ ತಕ್ಷಣ ಸ್ಪೆಕ್ಸ್ ಹಾಕು ಅಂತ ಹಾಕಿಸ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದ. ಅಲ್ಲಿರೋರೆಲ್ಲ ಸಿಗ್ನಲ್ ಇರೋರೆಲ್ಲ ಅವನೇ ನೋಡ್ತಾ ಇದ್ರು. ಸ್ಪೆಕ್ಸ್ ನೋಡಿದ ತಕ್ಷಣ ಹಾಕು ಅಂತ ಅವನೇ ಹೇಳ್ಬಿಟ್ಟು ಹಾಕಿಸ್ಕೊಂಡ್ಬಿಡ್ತಾನೆ. ಅವ್ನಿಗೆ ಸ್ಪೆಕ್ಸ್ ಅಂದರೆ ಇಷ್ಟ. ಅದು ಅವನಿಗೋಸ್ಕರ ಅಂದ್ಬಿಟ್ಟೆ ನಾನು ತೊಗೊಂಡಿರೋದು ಸ್ಪೆಕ್ಸು. ಎಷ್ಟು ಜೋಶಲ್ಲಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ ಅವನು. ದೇವ್ರನ್ನ ನೋಡಿದ ತಕ್ಷಣ ಕೈ ಮುಗಿತಾನೆ, ದೇವ್ರದ್ದು ಹಾಡಾಕಿದ ತಕ್ಷಣ ಡ್ಯಾನ್ಸ್ ಮಾಡ್ತಾನೆ. ಅವ್ನಿಗೇನೋ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಆಮೇಲೆ ಹೂ ಅಂತ ನಾನು ವಿಜಿಲ್ ಹೊಡಿತಿದ್ದೆ ಅಂದ್ಬಿಟ್ಟು ಅವನು ಹಂಗೆ ವಿಜಿಲ್ ಹೊಡಿತಾವನೆ. ಆ ಸ್ಪೆಕ್ಸು ಅವನಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋಂಥದ್ದೇ ನೋಡಿ ತಗೊಂಡಿದ್ವಿ ನಾವು. ಹಂಗೆ ಇದೆ ಅವ್ನಿಗದು. ಆ್ಯಂಡ್ ಹೋಗ್ತಾ ಇದ್ದೀವಿ. ಇವಾಗ ನಾವು ಕನಕಪುರ ಹತ್ರ ಹೋಗಬೇಕು. ಅಲ್ಲಿ ನಾವು ಬರ್ಡ್ಸ್ದು ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ. ಸಂಜು ಅವ್ರ ಫ್ರೆಂಡ್ ಯಾರೋ ಹೋಗಿದ್ರಂತೆ, ಅವ್ರು ಹೇಳಿದ್ರಂತೆ. ಅದಕ್ಕೆ ಸಂಜು ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೊತ್ತಾಗುತ್ತೆ ಅಂತ ನೋಡ್ಬೇಕು. ನಾವು ಬಿಟ್ಟಿದ್ದೆ ತುಂಬ ಲೇಟ್ ಆಗೋಯ್ತು ಮನೇನ. ಆ್ಯಂಡ್ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಜೊತೆಲಿ ನಾವು ಫಸ್ಟ್ ಟೈಮ್ ನಮ್ಮ ಲೈಕನ್ನು ಕೂಡ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಪಾಪ ಇನ್ನೊಳಗಿನ್ನೂ ಕಂಫರ್ಟಬಲ್ ಇಲ್ಲ, ಬಿಕಾಸ್ ಅವಳನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಅವಳು ಕಂಫರ್ಟಬಲ್ ಇಲ್ಲ. ಅಪ್ಪು ನೋಡಿ ಸ್ಪೆಕ್ಸ್ ಹಾಕೊಳ್ಳೋಕೆ ಅವ್ನು ಇನ್ನೂ ಕ್ಲೀನಾಗಿ ಬರೋಲ್ಲ, ಉಲ್ಟಾ ಎಲ್ಲ ಹಾಕೊತಾ ಇದ್ದಾನೆ ಸ್ಪೆಕ್ಸ್ನ. ಮತ್ತು ನಾವು ಮನೆ ಬಿಡೋಷ್ಟರಲ್ಲೇ 11:30 12 ಆಗೋಯಿತು. ಲೇಟ್ ಆಗೋಯಿತು. ಬೆಳಗ್ಗೆ ಬೇಗ ಬಿಟ್ಟಿರೋ ನಮ್ಗೆ ಸರಿಯಾಗಿರೋದು ಟೈಮು. ಬಟ್ ತುಂಬ ಲೇಟ್ ಆಗೋಯಿತು. ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ನೋಡಬೇಕು. ನೋಡೋಣ, ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಬೇರೆ ಟೈಮಿಂಗ್ಸು ನಮ್ಗೆ ಗೊತ್ತಿಲ್ಲ. ಅಲ್ಲಿಂದ ನಾವು ಮುತ್ತತ್ತಿಗೆ ಹೋಗಬೇಕು. ಮುತ್ತತ್ತಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇಲ್ಲಿ ಫುಲ್ಲು ನೋಡೋಕ್ಕೆ ಒಂಥರ ಪ್ಲೇಸ್ ತುಂಬ ಚೆನ್ನಾಗಿದೆ. ಗ್ರೀನರಿ, ಫುಲ್ ಫಾರೆಸ್ಟು. ಸೊ ಅದಕ್ಕೆ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಹೋಗ್ತಾ ಇದ್ದೀವಿ. ಇನ್ನೇನು ಆನ್ ದ ವೇ ಇನ್ನೇನು ಬಂದುಬಿಟ್ವಿ, ಹತ್ರನೇ ಇದ್ದೀವಿ. ಇವಾಗ ಅಲ್ಲಿ ಇನ್ನೇನು ಬರ್ಡ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಮುತ್ತತ್ತಿ ಹೋಗಿಲ್ಲ. ಕನಕಪುರ ರೋಡ್ ಮೇಲೆ ಹೋಗ್ತಾ ಇರೋದು ನಾವು. ವೆದರ್ ಬೇರೆ ಮಳೆ ಬರೋ ಥರ ಇತ್ತು. ಬಟ್ ಅಲ್ಲಿರೋ ಫಾರೆಸ್ಟು ಫುಲ್ಲು ಎಲ್ಲಿ ನೋಡ್ರು ಮರಗಳು ಗ್ರೀನ್ ಕಾಣಿಸ್ತಿತ್ತು. ನನಗೆ ಈ ಥರ ಪ್ಲೇಸ್ ಅಂದರೆ ತುಂಬ ಇಷ್ಟ. ಏನೋ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡ್ತಾ ಇದ್ದರೆ. ಮತ್ತು ನೋಡಿ ಇಲ್ಲೇ ಬೋಲ್ಡ್ ಹಾಕಿದ್ದಾರೆ, ಅದು ಬರ್ಡ್ಸ್ ಹೇಳಿದ್ನಲ್ಲ ನಾನು ನಿಮಗೆ. ಒಂದ್ಸಲ ನೀವು ಎಲ್ಲಾದರೂ ಬಂದು ಟ್ರೈ ಮಾಡಿ. ಇನ್ನೇನು ಬಂದುಬಿಟ್ವಿ ನಾವು. ಆನ್ ದ ವೇ ಎಲ್ಲೇ ಇದ್ದೀವಿ. ಓಪನ್ ಏನಂತ ನೋಡಬೇಕಲ್ಲ ಹೋದ್ಮೇಲೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದ್ರಿಂದ. ನೀವು ಕೂಡ ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳಿದ್ರೆ ಯಾರಾದರೂ ಇದ್ದರೆ ಸರಿ ಬಂದು ಟ್ರೈ ಮಾಡಿ.
ಗೈಸ್ ಇಲ್ಲಿ ಇವಾಗ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಅಂತಂದು ಸೊ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಅಪ್ಪು ಇಲ್ಲಿ ಅಪ್ಪು ಸನ್ ರೂಫ್ ಮೇಲೆ ಹೋಯ್ತೀನಿ ಅಂತ ಹೇಳ್ತಿದ್ದ. ಕಳಿಸಿದ ತಕ್ಷಣ ಆಮೇಲೆ ಫುಲ್ಲು ತುಂಬ ಗಾಳಿ ಹೊಡಿತಿತ್ತು. ಅದಕ್ಕೆ ಅವನು ಹತ್ಕೊಂಡು ಬಂದ್ಬಿಟ್ಟ ಕೆಳಗೆ, ಬೇಡ ಅಂದ್ಬಿಟ್ಟು. ಹೈವೇಲಿ ಹೋಗ್ತಿದ್ವಿ ನಾವು, ಗಾಳಿ ಜಾಸ್ತಿ ಇತ್ತು ಅಲ್ಲಿ. ಸರಿ ಅಂದ್ಬಿಟ್ಟು ನಾವು ಹಂಗೆ ಊಟ ಮಾಡೋಣ ಅಂದ್ಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ. ಉಡುಪಿ ಉಪಹಾರ ಹೋಟೆಲ್ಗೆ ಬಂದಿದ್ವಿ. ಇವಾಗ ಊಟ ಮಾಡಿಕೊಂಡು ಹೊರಡಬೇಕು ಮುತ್ತತ್ತಿ ಟೆಂಪಲ್ಗೆ. ಆ್ಯಂಡ್ ಏನಾಯಿತು ಅಂದರೆ ನಾವು ಅಲ್ಲಿ ಬಡಿಸ್ತಾ ಹೇಳಿದ್ವಲ್ಲ, ಅಲ್ಲಿ ಅವರು ಫಸ್ಟೇ ಬುಕ್ಕಿಂಗ್ ಮಾಡ್ಕೊಬೇಕು ಅಂತ ಹೇಳಿದರು ಟಿಕೆಟ್ ಎಲ್ಲ. ಅದಕ್ಕೆ ನಾವು ಸರಿ ಅಂದ್ಬಿಟ್ಟು ಲೇಟ್ ಆಗುತ್ತೆ ಮುತ್ತತ್ತಿ ಹೋಗೋದು ಅಂದ್ಬಿಟ್ಟು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಬಂದ್ವಿ ವನ್ಯಜೀವಿ ಅರಣ್ಯ, ಇದು ವಲಯಾರಣ್ಯಕ್ಕೆ ಸುಸ್ವಾಗತ. ಇದು ರೋಡ್ ಸರಿಗಿಲ್ಲ ಕಣೋ, ಇದ್ಯಾಕೋ ಬಂದೆ. ಪೇಷಂಟ್ ಆಗ್ಬಿಟ್ಟಿದ್ಯಲ್ಲ ಚಿಶ್, ಬೇಗ ಸುಸ್ತಾಗ್ಬಿಟ್ಟವಳೆ. ನೋಡು ಏ ಹೋಗಲ್ಲ ಯಾಕೆ ದೇವಸ್ಥಾನದ ಒಳಗಡೆ ಬಿಡಲ್ಲ. ಏನೋ ತಂದಿದ್ರೆ ಕೊಡ್ಬೋದಾಯ್ತು. ಇಲ್ಲಿ ಏನು ಸಿಗಲ್ವಾ? ಹೋಗಿ ನೋಡ್ಕೊಂಡ್ ಬನ್ರಿ. ಲೈಕಾ ನೀನ್ ಇಲ್ಲೇ ಇರು, ಬರ್ತೀವಿ. ಎಲ್ಲರೂ ಬಳ್ಳ ಬರ್ತೀವಿ ಬಂಗ್ಲೆ ಲಾಕ್ ಮಾಡಿದ್ರೆ ಹಾಂ ಮಾಡೋದ್ವಾ. ನೋಡ್ತಾವಳೆ ಬರ್ಕೊಂತಾಳೇನೋ ಲೈಕಾ. ಕೀಸ್ ಕೊಡಿಸ್ತೀನಿ. ಆಮೇಲೆ ಜಾಸ್ತಿ ರೇಟ್ ಆಗೋದ್ರೆ ಏನು ಮಾಡೋದು ಅಂತ ನಾನಂತೂ ಊಟನೇ ಮಾಡಲ್ಲಪ್ಪ, ನೈಟು ಸುಸ್ತಾವ. ಬಾ ಮುಂದೆ ನೋಡ್ಕೊಂಡು ಎತ್ಕೊಂಡು ಹೋಗುತ್ತೆ ಇರೇ ನೋಡೇ ಇರಲಿಲ್ಲ. ಕರ್ಸ್ಕೊಂಡು ಒಂದು ದೇವ್ರು, ಅಲ್ಲೇ ಒಂದು ದೇವಸ್ಥಾನ ನಡಿಯೇ ಗಾಯ್ಸ್. ನಾ ಇವಾಗ ಆಂಜನೇಯ ಸ್ವಾಮಿದು ಪಾದ ಅಂದರೆ ಏನದು ಸೀತೆ ಮಾತೆದು ಮೂಗ್ಬಟ್ಟು ಬಿದ್ದಾಗ ಆ ಸ್ಟೋರಿ ಐತೆ ಒಂದು. ಸೀತೆ ಮಾತೆದು ಮೂಗ್ಬಟ್ಟು ಬಿದ್ದಾಗ ಆಂಜನೇಯ ಸ್ವಾಮಿ ಬಾಲದಲ್ಲಿ ಎತ್ತಿದ್ರಂತೆ. ಇಲ್ಲೇ ಅಂತೆ ಅದು ಪ್ಲೇಸು. ಅದ್ರದ್ದು ಪಾದ ಐತೆ ಅವ್ರದ್ದು. ನಾನು ಮುತ್ತತ್ತಿಗೆ ಬಂದಿದ್ದೀನಿ ಬಟ್ ಯಾವತ್ತೂ ನೋಡಿರಲಿಲ್ಲ. ಅದಕ್ಕೆ ಇವಾಗ ನೋಡೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. ಬನ್ನಿ ಹೋಗೋಣ, ತೋರಿಸ್ತೀನಿ ನಾನು ನಿಮಗೂ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಬನ್ನಿ ಹೋಗೋಣ. ಹೆಂಗಿದೆ ನೋಡಿ ಪ್ಲೇಸು, ಫುಲ್ಲು ಗ್ರೀನರಿ. ಹೆಂಗಿದೆ ನೋಡ್ರಿ. ಎಲ್ಲೇ ಕಾರ್ತಿಗೆ ರೂಟ್ ಗೊತ್ತಾಗುತ್ತಾ ಇಲ್ವಾ? ಗೊತ್ತಾಗುತ್ತೆ, ಬರ್ತಾನಿರು ಗೈಸ್. ಇರಪ್ಪ ಸಂಜೋಣ. ಫುಲ್ಲು ಕಾಡು. ಅವನಿಲ್ಲಿ ಬರಲೇ ಇಲ್ಲ. ಬಂದ ಸಕ್ಕತ್ತಾಗೈತಲ್ಲ ಕಾಡು. ಹೊಟ್ಟೆ ತೊಳಸ್ತಾ ಇದ್bre ನನಗೆ. ನನ್ನ ಕೂಗಿ ಕೇಳಿಸ್ತಾ? ಮತ್ತೆ ಬಾಯ್ ಬಿಟ್ಟು ಮಾತಾಡೋಕ್ಕಾಗಿಲ್ವಾ? ಎಲ್ಲೋಗೋನೆ ನೋಡು, ಅಪ್ಪನ ಕುಣಿಸ್ಬಿಟ್ಟು ಇಲ್ಲಿ ಒಳಗಡೆ ಇಳಿಬೇಕು.
ಹಾಂ ಎಲ್ಲೋದ ಅವ್ನು ಸಂಜು ಹೋಗ್ಬಿಟ್ನಾ ಫೋನಾರು ಕೊಡ್ತಿದ್ದೆ ವೀಡಿಯೋ ಮಾಡ್ಕೊಬಾ ಅಂತ ನಾನು ಹೋಗಿ ಕಾಯ್ದೆಲ್ಲ ಇಲ್ಲಿ ಜಾಡ್ತೈತಿ ಗೈಸ್ ಗೈಸ್ ಎಷ್ಟು ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ ಎಷ್ಟು ಕಷ್ಟ ಜಾಡ್ತೈತೆ ಬಂಡಿ ಕುತ್ಕೊಂಡೆಲ್ಲ ಹೋಯ್ತಾ ಇದ್ದೀನಿ ಅವ್ನು ನೋಡ್ರಿ ಸಂಜು ಏ ನಿಲ್ವೇನ ಬ್ಲಾಕ್ ಕಲರು ಹೆಂಗೋದ್ನಪ್ಪ ಇವನು ಗೈಸ್ ಇರಿ ಅಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ರೀ ಹಂಗೆ ತೋರಿಸ್ತೀನಿ ಅಯ್ಯಪ್ಪ ಜಂಪ್ ಹೊಡ್ಕೊಂಡು ಎಲ್ಲೋದು ಎಲ್ಲಿಂದ ಹೋದು ಹೆಂಗೋದು ನೀರೈತೆ ಹೆಂಗ್ ದಾಟದೆ ಹೆಂಗಿಂದ ಹಿಂಗ ಆ ಕಡೆಯಿಂದನಾ ಗೈಸ್ ಇಲ್ಲಿ ನೋಡಿ ಇದೆ ಪಾದ ಆಂಜನೇಯನ ಸ್ವಾಮಿದು ಇದೆ ಪಾದ ಫೋಟೋ ಹಿಡಿ ಒಂದು ನಮ್ಮ ಆಂಜನೇಯನ ಪಾದ ಸಿಕ್ಕಿರೋದು ಅಪರೂಪನೇ ಸಾರ್ಥಕ ಆಯಿತು ಬಂದಿದ್ದಕ್ಕೂ ನನ್ನ ಕಾಲು ಏನಕ್ಕೂ ಇಲ್ಲ ಆಂಜನೇಯನ ಕಾಲಿಗೆ ಹಚ್ಚು ವಿಡಿಯೋ ಮಾಡಿದ್ದೀನಿ ನಾನು ಬಿದ್ದಿದ್ದು ಗಾಯ್ಸ್ ಇಲ್ಲಿಂದ ಹತ್ಕೊಂಡು ಹೋಗೋದಕ್ಕೆ ಸಾಧ್ಯ ಬಂದೆ ನನ್ನ ಮಗ ನೋಡ್ರಿ ಕಿರ್ಸ್ತಾನ ನಿಂತ್ಕೊಂಡು ಬಂದ್ವಿ ಮುತ್ತತ್ತಿಗೆ ಬಂದ್ವಿ ಫುಲ್ಲು ಮರನೇ ಒಳಗೆ ಹೋಗ್ಬಿಟ್ಟೈತೆ ನೀರಿಗೆ ಲೈಕ ಏನ್ ಮಾಡೋದು ಸುಮ್ನೆ ಇರಮ್ಮ ಅವಳ ಮೈ ಏನಾಗಲ್ಲ ಬನ್ರಿ ಕರ್ಕೊಂಡು ಹೋಯ್ತೀನಿ ಅವಳನ್ನ ನಾನೇನು ಹಿಡ್ಕೋತೀನಿ ಅವಳನ್ನ ಹಸಿವು ಹಂಗೋದ್ರೆ ಮುತ್ತತ್ತಿ ಹಿಂಗ್ ಬಂದ್ರೆ ನೀವು ಮಳೆ ಬಂತು ಒಳಗಡೆ ಕುತ್ಕೋತೀನಿ ಕೋಳಿ ಇಲ್ಲೇ ಐತೆ ಈಗ ನಾವು ಕೋಳಿ ತಗೊಂಡು ಹೋಗ್ಬೇಕು ನೋಡಿ ನೀರು ಹೆಂಗ್ ತುಂಬೈತೆ ನಾವು ಬಂದಾಗ ಅಷ್ಟು ಕೆಜಿದಲ್ವ ನೀರು ಮಣ್ಣಿತ್ತು ಫುಲ್ಲು ಕಟ್ಟೆ ತರ ಆಯ್ತು ಹಾಕೋಗು ಗೈಸ್ ನೋಡಿ ನೀರು ಎಷ್ಟು ಚೆನ್ನಾಗೈತೆ ಅಂತ ತಲೆ ಮೇಲೆ ಮುಂದೆ ಹೋಗ್ಬೇಡ ಜಾಸ್ತಿ ಅಷ್ಟೇ ಮೊಮ್ಮಗನ್ಗೆ ಕಣೆ ಮೊಮ್ಮಗನ್ಗೆ ಅಪ್ಪ ಪ್ಯಾಂಪರ್ಸ್ ನೆನೆಸ್ಬೇಡ ಚಿನ್ನಿ ಕಟ್ಟಿ ಮಗ ತಗೊಂಡ ಹಾ ಸಾಕು ಬಾ ಹಾ ಬರೀ ಮೂತಿ ತೊಳ್ಕೊತಾನ ಮಕ್ಕ ತೊಳಿ ಅಂದ್ರೆ ನೀರಲ್ಲಿ ಆಟ ಆಡ್ದ ನೀರಲ್ಲಿ ಚೆನ್ನಾಗಿ ಹೋಗೋಣಪ್ಪ ನೀರಿಗೆ ಹೋಗೋಣ ಬಂಗಾರಿ ಎಲ್ಲೋಗಣ ಏಯ್ ಬರಲೇ ಲೈಕಾ ಫಸ್ಟ್ ಟೈಮಲ್ಲ ಲೈಕನ್ ಕರ್ಕೊಂಡ್ ಬಂದೆ ನಾವು ಆಚೆ ಟ್ರಿಪ್ಗೆ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದು ಯಾವಾಗೂ ಕರ್ಕೊಂಡು ಜಿಂಕೆ ಇಷ್ಟು ಹತ್ರದಿಂದ ಇವತ್ತೇ ನೋಡಿದ್ ನಾನು ವಾವ್ ಜಿಂಕೆ ನೋಡಿ ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ತಿಂತೈತೇನೋ ಪಾಪ ಅದು ಗಾಬರಿ ಬಿದ್ದೋಯ್ತು ಪಾಪ ಮುತ್ತತ್ತಿ ಪೂಜೆ ಸಾಮಾನು ಏನಿಲ್ಲ ಪೂಜೆ ಸಾಮಾನು ಬೇಡವಾ ಸಂಜು ಪೂಜೆ ಸಾಮಾನು ಏನು ಬೇಡವಾ ಪೂಜೆ ಸಾಮಾನು ತಗೋತಾ
ತಗೊಳ್ಳೋಣ ಬಾ. ಆಂಜನೇಯ ಸ್ವಾಮಿ ಸಿಗುತ್ತಾ ನೋಡೋಣ. ಚಿಕ್ಕದು ತಗೊಳ್ಳೋಣ. ದೇವಸ್ಥಾನ ಅದೇ ತಗೋತಾವ. ಆಂಜನೇಯ ದೇವಸ್ಥಾನ ಇದೆ. ಮುಕ್ಕಮ್ಮ ಮುಕ್ಕ ಚೇಚಿ ಮುಕ್ಕ ಸ್ವಾಮಿ. ಅದಕ್ಕೆ ಕೈಗೆ ಸುಟ್ಕೊಬಿಟ್ಟಿಯ ಆಯ್ತಾ? ಕುತ್ಕೊ ಒಂದು 10 ನಿಮಿಷ. ನನಗಿರೋ ಬುದ್ಧಿ ನಿಮ್ಗಿದೆಯಾ? ಅಲ್ಲೋಡಲ್ಲಿ ಆಟ ಸಾಮಾನು ನೋಡಿ. ಏನ್ ಬೇಕು ಅವ್ನಿಗೆ? ಏನ್ ಬೇಕಮ್ಮ? ಅದೆಲ್ಲ ನೀನು ಆಟ ಆಡಲ್ಲ. ಆಟ ಆಡೋ ಸಾಮಾನು ತಗೋ. ವಾವ್, ಎಷ್ಟು ಚೆನ್ನಾಗಿ ಗೊಂಬೆ ಇದು. ಸಂಜಿತ ಆಯ್ತಲ್ಲ ಹೊಂಡ ಏನಕ್ಕದು? ಕಾರ್ ಕೀಗೆ ಬೇಡ, ಕೃಷ್ಣದ ಸಾಕು. ಅಪ್ಪಗೆ ಏನಾದ್ರು ಆಟ ಸಾಮಾನು ತಗೊಳ್ಳೋಣ. ಏನ್ ಬೇಕಂತ ಏನ್ ಹಿಡ್ಕೊಂಡೋದೆ? ಬೇಕಾದು ಯಾಕೆ ತಗೊಂಡ? ಯಾವ್ದು ಬೇಕಂತೆ? ಅದು ಮನೇಲಿ ಅವನು ಕಿತ್ತಾಡ್ಕೊ ಹೊಡೆದಾಕ್ತಾರೆ. ಇಲ್ಲಿ ಟಕ 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 ಈ ಥರ ಆಗಲ್ಲ. ನಮ್ಮ ಅದು ಚಿಕ್ಕದೈತಿದ್ದು, ನಮ್ಮ ಕಾಸಿದ್ದು ದೊಡ್ಡದೈತೆ. ಇದೇ ಥರ ಹಾಕೋಕ್ಕಾಗಲ್ಲ, ಬೇರೆ ಹಾಕೋಕ್ಕಾಗಲ್ಲ. ಅಪ್ಪಗೋಸ್ಕರ ಹರಕೆ ಹೊತ್ತಿದ್ದೆ. ಕೋಳಿನ ಕುಯಿಸ್ತಿ ಪೂಜೆ ಮಾಡಿಸ್ತೀನಿ ಅಂತ ಎಲ್ಲ ಮುಗೀತು. ನಾಟಿ ಕೋಳಿ ಏನೋ ತಗೊಂಡ್ವಿ 3 kg ಕೋಳಿ. ನೀರು ಹಾಕಿದ ತಕ್ಷಣವೇ ಚೆನ್ನಾಗಿ ಒದರಿತು. ಸೊ ಅಷ್ಟೇ, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್.